ಹಗಲಿರುಳು ಕಾಲ ಕಳೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆ ಟೆನ್ಷನ್ ಹೆಚ್ಚಾಗತೊಡಗಿದೆ. ಕೊಲೆ ಕೇಸ್ ಸಂಬಂಧ ದಾಸನಿಗೆ ಜೈಲೇ ಗಟ್ಟಿಯಾಗುವಂತೆ ಕಾಣಿಸ್ತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೊಲೆ ಕೇಸಲ್ಲಿ ದರ್ಶನ್ಗೆ ಟೆನ್ಷನ್. ಖಾಕಿ ಕೈ ಸೇರುತ್ತಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಪರಪ್ಪನ ಪಂಜರದಲ್ಲಿ ಹಗಲಿರುಳು ಕಳೆಯುತ್ತಿರುವ ದಾಸನಿಗೆ ದಾರಿ ಕಾಣದಾಗಿದೆ. ಈತ ಕೇಸ್ ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೈ ಸೇರಿದೆ. ಇದು ದರ್ಶನ್ ಪಾಲಿಗೆ ಉರುಳಾಗುವ ಸಾಧ್ಯತೆ ಇದೆ. ತನಿಖೆ ಮಾಡುತ್ತಿರೋ ಪೊಲೀಸರಿಗೆ ಇಂಪಾರ್ಟೆಂಟ್ ರಿಪೋರ್ಟ್ ಕೈ ಸೇರಲಿದೆ. ಇಡೀ ಕೇಸ್ ಟರ್ನ್ ಮಾಡು 6 FSL ರಿಪೋರ್ಟ್ ಖಾಕಿ ಕೈಗೆ ಸಿಗಲಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ತನಿಖೆ ವೇಳೆ ಹಲವು ಸ್ಯಾಂಪಲ್ಗಳನ್ನು ಸೀಸ್ ಮಾಡಿದ ಪೊಲೀಸರು ಸಾಕ್ಷ್ಯಗಳನ್ನು FSLಗೆ ರವಾನಿಸಿದೆ. ಕ್ಲಾರಿಫಿಕೇಶನ್ಗಾಗಿ FSLಗೆ ಕಳಿಸಲಾಗಿದೆ. ಯಾವ್ಯಾವ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ ಅಂತ ನೋಡೋದಾದ್ರೆ, ಖಾಕಿ ಕೈಗೆ 6 ರಿಪೋರ್ಟ್. ಶೆಡ್ನಲ್ಲಿರೋ ಸೆಕ್ಯೂರಿಟಿ ರೂಮ್ನಲ್ಲಿ ಸಿಕ್ಕ CCTV ದೃಶ್ಯಗಳ ರಿಟ್ರೀವ್ಗೆ FSLಗೆ ಕಳಿಸಿದ್ದ ಪೊಲೀಸರು ಆ ರಿಪೋರ್ಟ್ ಈ ವಾರ ಖಾಕಿ ಕೈ ಸೇರುವ ಸಾಧ್ಯತೆ ಇದೆ. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಕೂಡ ಕಳಿಸಲಾಗಿತ್ತು. ಈ ವಾರವೇ ಕೃತ್ಯ ನಡೆದ ಜಾಗದಲ್ಲಿನ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಖಾಕಿ ಕೈ ಸೇರಲಿದೆ. ಸ್ಕಾರ್ಪಿಯೋ ವಾಹನದಲ್ಲಿ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಗೊತ್ತಾಗಲಿದೆ. ಪವಿತ್ರ ಗೌಡ ದರ್ಶನ್ ಮನೆ ಬಳಿಯ CCTV ರಿಪೋರ್ಟ್ ಕೂಡ ಬರಲಿದೆ. ಸ್ಟೋನಿ ಬ್ರೂಕ್ ಹೋಟೆಲ್ CCTV ದೃಶ್ಯದ ವರದಿ ಹಾಗೂ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ವರದಿ ಕೂಡ ಕೈ ಸೇರಲಿದೆ. ಈ 6 ಮಾದರಿ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹುಮುಖ್ಯ ಪಾತ್ರವಾಗಿದೆ. ಎಲ್ಲವೂ ಟೆಕ್ನಿಕಲ್ ಮತ್ತು ಡಿಜಿಟಲ್ ಎವಿಡೆನ್ಸ್ ಆಗಿದ್ದು BNS ಸೆಕ್ಷನ್ಗಳಡಿ ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗೆ ಹೆಚ್ಚು ಒತ್ತು ಹಿಡಿದಿದೆ. ಪೊಲೀಸರ ಕೈಗೆ ರಿಪೋರ್ಟ್ ಸಿಕ್ಕ ಬಳಿಕ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗುವ ಎಲ್ಲ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣಭೀಕರ ಮಳೆಗೆ ಕುಂದಾನಗರಿ ತತ್ತರಿಸಿ ಹೋಗಿದೆ. ಪ್ರವಾಹದಿಂದ ಬೆಳಗಾವಿ ಜನ ತತ್ತರಿಸಿದ್ದಾರೆ. ಇದೀಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುತ್ತಿದ್ದಾರೆ. ಸಂತ್ರಸ್ತರಿಗೆ ಸಿಎಂ ಪರಿಹಾರದ ಅಭಯ ನೀಡುತ್ತಾರಾ? ಈ ಸ್ಟೋರಿ ನೋಡಿ. ಮಹಾಮಳೆಗೆ ಕುಂದಾನಗರಿ ತತ್ತರ. ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಿಎಂ ಭೇಟಿ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕುಂದಾನಗರಿ ಅಕ್ಷರಶಃ ಕಂಗಾಲಾಗಿದೆ. ಬೆಳಗಾವಿ ಜಿಲ್ಲೆಯ ಹಲವು ಭಾಗಗಳು ಪ್ರವಾಹದಿಂದ ತತ್ತರಿಸಿವೆ. ಹೀಗಾಗಿ ಪ್ರವಾಹ ಪೀಡಿತ ಬೆಳಗಾವಿ ಜಿಲ್ಲೆಗಿಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಘಟಪ್ರಭಾ ಕೃಷ್ಣಾ ನದಿ ಪಾತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡುತ್ತಿದ್ದಾರೆ. ಸಿಎಂಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾಂಗ್ರೆಸ್ ಶಾಸಕರು ಸಾಥ್ ನೀಡಲಿದ್ದಾರೆ. ಗೋಕಾಕ್ಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ಬಳಿಕ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದಾರೆ. ಬಳಿಕ ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮಕ್ಕೆ ಭೇಟಿ ನೀಡಿ ಮಾಂಜರಿ ಬ್ರಿಡ್ಜ್ ವೀಕ್ಷಿಸಲಿದ್ದಾರೆ. ಪರಿಹಾರದ ಅಭಯ ನೀಡುತ್ತಾರಾ ಸಿಎಂ? ಘಟಪ್ರಭಾ ಕೃಷ್ಣಾ ನದಿ ಪಾತ್ರದ 35ಕ್ಕೂ ಅಧಿಕ ಗ್ರಾಮಗಳಿಗೆ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲಾಡಳಿತ 20,000 ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದ ಬೆಳಗಾವಿಯಲ್ಲಿ 831 ಮನೆಗಳು ಹಾನಿಯಾಗಿವೆ. 50,000 ಹೆಕ್ಟೇರ್ ಕೃಷಿ ಭೂಮಿ ಜಲಾವೃತವಾಗಿ ಬೆಳೆಗಳೆಲ್ಲವೂ ನೀರು ಪಾಲಾಗಿದೆ. ಈ ಹಿಂದೆ ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಬಿಎಸ್ವೈ ಸರ್ಕಾರ ಪ್ಯಾಕೇಜ್ ಘೋಷಿಸಿತ್ತು. ಸಂತ್ರಸ್ತರಿಗೆ ಅನುಕೂಲವಾಗಿದ್ದ ಈ ಪ್ಯಾಕೇಜ್ಗೆ ಸಿದ್ದರಾಮಯ್ಯ ಸರ್ಕಾರ ಕೊಕ್ಕೆ ಹಾಕಿತ್ತು. ಇದೀಗ ನೆರೆ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಲಿದ್ದು ಸಂತ್ರಸ್ತರು ಪರಿಹಾರದ ನಿರೀಕ್ಷೆಯಲ್ಲಿ ಕಾಯ್ತಿದ್ದಾರೆ. ಪ್ರವಾಹದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಪರಿಹಾರದ ಅಭಯ ನೀಡ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಡಗಿನಲ್ಲಿ 2018ರಲ್ಲಿ ಸಂಭವಿಸಿದ ಭೂಕುಸಿತದ ಮಾದರಿಯಲ್ಲಿ
ಈ ಬಾರಿಯೂ ಭೂಕುಸಿತದ ಆತಂಕ ಎದುರಾಗ್ಬಿಟ್ಟಿದೆ. ಹಳೆಯ ಬಿರುಕು ಮೂಡಿದ್ದ ಜಾಗದಲ್ಲಿ ಹೊಸ ಬಿರುಕು ಮೂಡಿದ್ದು ಸ್ಥಳೀಯರ ಆತಂಕಕ್ಕೂ ಕಾರಣವಾಗಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕೊಡಗಿನಲ್ಲೂ ವಯನಾಡು ಭೀತಿ ಮತ್ತೆ ಮರುಕಳಿಸುತ್ತಾ 2018ರ ಆ ಘಟನೆ. 2018ರಲ್ಲಿ ಬೃಹತ್ ಮಟ್ಟದ ಒಂದು ಭೂಕುಸಿತವಾಗಿತ್ತು. ಇದೇ ಜಾಗದಲ್ಲಿ ಭೂಕುಸಿತವಾಗಿರುವಂಥದ್ದು ಸಂಪೂರ್ಣವಾಗಿ ಎಲ್ಲ ಕೊಚ್ಚಿ ಹೋಗಿತ್ತು. ಈಗ ಒಂದು ಮಣ್ಣಿನ ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಆತಂಕ ಇರುವಂಥದ್ದು ಇದು ಏನು ಭೂಕುಸಿತ ಆಗಿದೆ ಅದರ ಪಕ್ಕದಲ್ಲೇ ಭೂಮಿ ಬಿರುಕು ಬಿಟ್ಟಿರುವಂಥದ್ದು. 2 ಅಡಿ ಕೆಳಕ್ಕೆ ಕುಸಿದಿರುವ ರಸ್ತೆ, 100 ಅಡಿ ದೂರದಷ್ಟು ಬಿರುಕು. ಆಗಸ್ಟ್ ತಿಂಗಳು ಕಳೆದರೆ ಸಾಕಪ್ಪ ಎನ್ನುವ ಜನತೆ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ 2ನೇ ಮೊಣ್ಣಂಗೇರಿ ಗ್ರಾಮ. ಮಂಜಿನ ನಗರಿ ಕೊಡಗಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನದಿ, ಹೊಳೆ, ಹಳ್ಳ ಕೊಳ್ಳಗಳೆಲ್ಲ ಮೈದುಂಬಿಕೊಂಡಿದೆ. ಮಳೆಯನ್ನ ಸಂಭ್ರಮಿಸುತ್ತಲೇ ಬದುಕಿದ್ದ ಗುಡ್ಡಗಳ ಸೆರಗಿನ ಜನರ ಎದೆ ಮಾತ್ರ ಕಂಪಿಸತೊಡಗಿದೆ. ಎರಡನೇ ಮೊಣ್ಣಂಗೇರಿ ಗ್ರಾಮದಲ್ಲಿ 2018ರಲ್ಲಿ ಜಲಸ್ಫೋಟವಾಗಿ ದೊಡ್ಡ ಮಟ್ಟದ ಗುಡ್ಡ ಕುಸಿತವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಗ್ರಾಮಕ್ಕೆ ಹೋಗಲು ಮಣ್ಣಿನ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. 5 ವರ್ಷದ ಹಿಂದೆಯೂ ಇದೇ ಜಾಗದಲ್ಲಿ ಭೂಮಿ ಬಿರುಕು ಬಿಟ್ಟಿತ್ತು. ಇದೀಗ ಅದೇ ಜಾಗದಲ್ಲಿ ಮತ್ತೆ ಬಿರುಕು ಕಾಣಿಸಿಕೊಂಡಿದೆ. ಅಂದರೆ ಮಳೆಗಾಲದಲ್ಲಿ ಇದೇ ರೀತಿ ಬಿರುಕು ಬಿಡ್ತಿದೆ ಸರ್. ನಮಗೆ ವಾಹನವನ್ನು ಹೋಗ್ಲಿಕ್ಕಾಗಲ್ಲ ಸರ್, ಕಷ್ಟ ಆಗ್ತಿದೆ. ಮಳೆಗಾಲ ವರ್ಷ ಇದೇ ರೀತಿ ಆಗ್ತಾ ಉಂಟು. ಆಗ್ಬೋದು ಅಂತ ಅನಿಸ್ತಿದೆ ಸರ್. ಈಗ ಅದೇ ರೀತಿ ಆಗುವ ಚಾನ್ಸಸ್ ಇದೆ. ಈ ಥರ ಜೋರು ಮಳೆ ಬಂದಾಗ ಆಗ್ಬೋದು ಅಂತ ಅನಿಸ್ತಿದೆ ಸರ್. ಅಂದರೆ ಈ ಥರ ಮಳೆಗಾಲ ಜಾಸ್ತಿ ಆದಾಗ ಭಯ ಆಗುತ್ತೆ. ಆ ಥರ ಪ್ರಾಬ್ಲಮ್ ಇದೆ ಸರ್. ಆಗಸ್ಟ್ ಬಂದಾಗ ಭಯ, ವರ್ಷ ಭಯನೇ ಸರ್. ಇನ್ನು ಆಗಸ್ಟ್ ತಿಂಗಳ ಮಳೆ ಎಂದರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಭಯ ಮೂಡಿಸುತ್ತಿದೆ. ಕಾರಣ 2018ರಿಂದ 3 ವರ್ಷ ಸತತವಾಗಿ ಆಗಸ್ಟ್ ತಿಂಗಳಲ್ಲಿ ಭೂಕುಸಿತವಾಗಿತ್ತು. ಇದೀಗ ವಯನಾಡುವಿನಲ್ಲಿ 2018ರಲ್ಲಿ ಭೂಕುಸಿತವಾದ ಜಾಗದ ಸಮೀಪದಲ್ಲಿಯೇ ಮತ್ತೆ ಜಲಸ್ಫೋಟವಾಗಿದೆ. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅಮಾವಾಸ್ಯೆ ಬಂದ್ರೆ ಸಾಕು ಜನರು ಪುಣ್ಯ ಸ್ನಾನ ಅಂತ ನದಿಗಿಳಿತಾರೆ. ಅದರಲ್ಲೂ ರವಿವಾರ ಅಮಾವಾಸ್ಯೆ ಬಂದ್ರೆ ಸಾಕು ಉತ್ತರ ಕರ್ನಾಟಕ ಜನರಿಗೆ ಹಬ್ಬವಿದ್ದಂತೆ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರೂ ಜನ ನದಿಗಿಳಿದು ಹುಚ್ಚಾಟ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹರಿಯುವ ನದಿಯಲ್ಲಿ ಹುಚ್ಚಾಟ.